ಮಾನಸಿಕ ಅವ್ರಿಗೆ ನಾವು ಮಾನಸಿಕ ಮಾಡ್ತೀವ ಮಾನಸಿಕ ನಾವು ಕೂಗ್ತೀವಿ ಅವ್ರು ಹೇಳಿದ್ರೆ ರಾಷ್ಟ್ರಪತಿ ಬಳಿ ಏನಾದ್ರು ದೂರ ತಗೊಂಡೋಗಕ್ಕೆ ಪರೇಡ್ ಮಾಡಿಸೋದಾಗ ಏನಾಗುತ್ತೆ ನೋಡಿ. ಅದು ನಿನ್ನೆ ಬಹಳಷ್ಟು ಸಲಹೆ ಸೂಚನೆಗಳು ಸಿಎಂಗೆ ಬಂದಿದ್ದಾರೆ. ಅದರಲ್ಲಿ ಇದು ಒಂದು ಅದನ್ನ ಹೈಕಮಾಂಡ್ ಜೊತೆ ಕೆಲಸ ಮಾಡಿ ಎಲ್ಲ ನಿರ್ಧಾರಗಳು ಹೈಕಮಾಂಡ್ಗೆ ಒಪ್ಪಿಗೆ ಸೂಚಿಸಿದ್ ಮಾಡ್ಬೇಕಂತಾರೆ. ಹೈಕಮಾಂಡ್ ಏನು ಮಾರ್ಗದರ್ಶನ ಮಾಡ್ತಾರೆ. ಇವೆಲ್ಲ ಪ್ರಸ್ತಾವನೆ ಅನೇಕ ವಿಚಾರ ಬಂದಿವಲ್ಲ, ಬಹಳಷ್ಟು ವಿಚಾರಗಳು ಪ್ರಸ್ತಾಪ ಆಗಿರೋದು ಸೇರ್ಬೇಕು ಹಿಡ್ಕೊಂಡು ಹೈಕಮಾಂಡ್ ಏನು ನಮಗೆ ಡೈರೆಕ್ಷನ್ಸ್ ಕೊಡ್ತದೆ ಅದರ ಪ್ರಕಾರ ಮಾಡ್ತೀವಿ. ಸರ್, ತಮ್ಮ ಅನುಭವದ ಪ್ರಕಾರ ಈ ಪರೇಡ್ ಅನುಕೂಲನ ಅಥವಾ ಬೇಕು ಅಂತ ಅನ್ಸುತ್ತೆ ಸರ್? ಈಗ ನೋಡಿ, ಗವರ್ನರ್ ಆಫೀಸ್ ಮಾತ್ರ ಇವತ್ತು ದಿವಸ ಒಂದು ಮಾತ್ರ ಸಸ್ತಿದೆ. ಗವರ್ನರ್ ಇಸ್ ನಾಟ್ ಆಕ್ಟಿಂಗ್ ಇಂಡಿಪೆಂಡೆಂಟ್ಲಿ. ಅವರು ಸಂವಿಧಾನವನ್ನು ರಕ್ಷಣೆ ಮಾಡಬೇಕು. ಇಸ್ ದ ಕಾನ್ಸ್ಟಿಟ್ಯೂಷನಲ್ ಹೆಡ್. ಇಲ್ಲಿ ಗವರ್ನರ್ ಆಫೀಸ್ ಏನಾಗಿದೆ, ಬಿಜೆಪಿ ಕಚೇರಿ ಆಗಿದೆ. ಸಿದ್ದರಾಮಯ್ಯನವರು ಮೂಡಾ ಕೇಸ್ನಲ್ಲಿ ಇವತ್ತು ಗವರ್ನರ್ ಅವರು ಬೆಳಗ್ಗೆ 11:15 ನಿಮ್ಮ DG ಅಬ್ರಹಾಂ ಇದ್ದಾರೆ, ಅವರ ಮನವಿಯನ್ನು ತಗೊಂಡು ಸಾಯಂಕಾಲ 5:30 ಗಂಟೆಗೆ ನಮ್ಮ ಚೀಫ್ ಸೆಕ್ರೆಟರಿ ಅವರು ಹೋಗಿ ಹಿಂದೆ ಒಂದು ಎಕ್ಸ್ಪ್ಲನೇಷನ್ ಕೇಳೋದಕ್ಕೆ ನೋಟಿಫಿಕೇಶನ್ ಕೇಳೋದಕ್ಕೆ ರೈಟಿಂಗ್ನಲ್ಲಿ ಕೊಟ್ಟು ಅವ್ರಿಗೆ ಸ್ವತಃ ವಿವರಣೆ ಮಾಡಿ ಬಂದಮೇಲೆ ರಾತ್ರಿ 10:00 ಅವರು 10 ಗಂಟೆಗೆ ಅವರು ನೋಟಿಸನ್ನು ಕೊಡ್ತಾರೆ. 9 ಗಂಟೆಗಳ ಒಳಗಡೆ. ಆಮೇಲೆ ಈ ಕೇಸಲ್ಲಿ ಮುಖ್ಯಮಂತ್ರಿಗಳಿಗೇನು ಪ್ರಾಥಮಿಕ ಯಾರಿಂದೂ ಕೂಡ ತನಿಖೆ ಆಗಿಲ್ಲ. ವೆರಾಸ್ ಶಶಿಕಲಾ ಜೊಲ್ಲೆ, ಮುರುಗೇಶ್ ನಿರಾಣಿ, ಜನಾರ್ದನ್ ರೆಡ್ಡಿ ಅಂಡ್ ಇನ್ಕ್ಲೂಡಿಂಗ್ ಎಸ್ ಡಿ ಕುಮಾರಸ್ವಾಮಿ, ಇವರು ಇದರಲ್ಲಿ ಎಲ್ಲವೂ ಕೂಡ ಪ್ರಾಥಮಿಕ ತನಿಖೆಯಾಗಿ ಲೋಕಾಯುಕ್ತರು ಪರವಾನಗಿಯನ್ನು ಕೇಳಿದ್ದಾರೆ. 8 ತಿಂಗಳು, 9 ತಿಂಗಳು, 16 ತಿಂಗಳು, 18 ತಿಂಗಳಕ್ಕೆ ಗಂತವತ್ತ ರಾಜ್ಯಪಾಲರಿಗೆ ಅವಕ್ಕೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಬೇಕು, ಪ್ರಾಥಮಿಕ ತನಿಖೆ ಆಗಿದೆ ಅಂತೇಳಿ ರಾಜ್ಯಪಾಲರಿಗೆ ಅನಿಸ್ಲಿಲ್ಲ. ಸಿದ್ದರಾಮಯ್ಯ ಕೇಸ್ನಲ್ಲಿ ಇವತ್ತು ಸಹ ಒಬ್ಬ ಅರ್ಜಿ ಕೊಟ್ಟ ಮೇಲೆ ಅವತ್ತಿನ ನೋಟಿಸು ತಕ್ಷಣ ಇವತ್ತು ಸಹ ಪ್ರಾಸಿಕ್ಯೂಷನ್ ಕೊಡ್ತಾರೆ. ಸರ್, ಈಗ ಮೂಡಾ ಕೇಸಲ್ಲಿ ಆಯುಕ್ತರು ವರದಿ ಕೊಟ್ಟಿದ್ದಾರಲ್ಲ ಸರ್ ಸರ್ಕಾರಕ್ಕೆ, ಹಗರಣ ಆಗಿದೆ ಅಂತ, ಅದ್ರ ಮೇಲೆ ತಾನು ನೀವು ಆಯೋಗ ರಚನೆ ಮಾಡಿದ್ದೀರಾ. ಯಾವುದು ಮೇಲ್ನೋಟಕ್ಕೆ ಹಗರಣ ಆಗಿದೆ ಅನ್ನೋ ಕಾರಣ ಹಗರಣ ಆದ್ರೆ ಇವತ್ತು ಸಿದ್ದರಾಮಯ್ಯ ನೋಟಿದ್ದು ಹಗರಣ ಬಹಳಷ್ಟು ಇವರು ಸಿದ್ದರಾಮಯ್ಯ 16 ಪ್ಲಾಟ್ಸ್ ಅಲ್ಲ, ಅಲ್ಲಿ ಅವತ್ತು ಬಹಳಷ್ಟು ಪ್ಲಾಟ್ಸ್ ಕೊಟ್ಟಿದೆ. ಸುಮಾರು 78 ಎಷ್ಟು ಜಾಸ್ತಿ ಇದೆ, ಜಾಸ್ತಿ ಐತಿ. ಅವರು 40 ಎಷ್ಟು ಪ್ಲಾಟ್ಸ್ ಕೊಟ್ಟಿದ್ದಾರೆ, ಎಕ್ಸಾಕ್ಟ್ ನಂಬರ್ ಆಫ್ ಪ್ಲಾಟ್ಸ್ ಅಲ್ಲಿ. ಈ ಕೇಸ್ನಲ್ಲಿ ಸಿದ್ದರಾಮಯ್ಯ ಏನು ತಪ್ಪಿದೆ? ಅವ್ರು ಭೂಮಿ ಕಲ್ಕೋತಾರೆ, ಅವರು ಬಾವು ಮೈದಾನ ಭೂಮಿ, ಅವ್ರ ಭೂಮಿಯನ್ನ ಇವ್ರು ಕೊಟ್ಟಿರ್ತಾರೆ. ಭೂಮಿ ಇವತ್ತು ಸಹ ನೀವು ಯಾರು ಅದನ್ನ ಎನ್ಫೋರ್ಸಸ್ ಮಾಡ್ತಾ ಇಲ್ಲ. ಆ 3 ಎಕರೆ 16 ಗುಂಟೆನ ಭೂ ಸ್ವಾಧೀನ ಮಾಡ್ಕೋಬೇಕು, ಪರಿಹಾರ ಕೊಡಬೇಕು. ನೀವು ಜಿಂದಾಲ್ ವಿಚಾರ ಮಾತಾಡ್ತಾರ ಈಗ. ಯಾಕಪ್ಪ 3 ಎಕರೆ 16 ಗುಂಟೆಗೆ ಅವ್ರು ಭೂ ಸ್ವಾಧೀನ ಯಾಕೆ ಮಾಡ್ಕೊಳ್ಳಿಲ್ಲ, ಪರಿಹಾರ ಯಾಕೆ ಕೊಡಲಿಲ್ಲ? ಇಲ್ಲಿಗಾಲ್ ಆಗಿ 3 ಎಕರೆ 16 ಗುಂಟೆ ತೆಗೆದುಕೋತಾರೆ. ಇನ್ಫ್ಯಾಕ್ಟ್ ಬೇರೆ ಒಂದು ಕೇಸ್ನಲ್ಲಿ, ಅನೇಕ ಕೇಸ್ನಲ್ಲಿ ಸಹ ಈ ರೀತಿ ಆಗಿದಾಗ ಸಂಪೂರ್ಣ ಲ್ಯಾಂಡ್ ಟು ಲ್ಯಾಂಡ್ ಕೊಡುವಂತ ನಿರ್ದೇಶನ ಆಗಿದೆ. ಲ್ಯಾಂಡ್ ಟು ಲ್ಯಾಂಡ್ ಕೊಡಬೇಕು ಅಂತ 3 ಎಕರೆ 16 ಗುಂಟೆ. ಅದಾಗಿಯೂ ಕೂಡ ಇವರು 50% ಸೀಟ್ ಕೂಡ ಅತಿಕ್ರಮಣ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.